ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಪೆದ್ದಿಹಳ್ಳಿಯಲ್ಲಿ ಸಿಗರೇಟ್ನಿಂದ ಫ್ಲೆಕ್ಸ್ ಸುಟ್ಟಿದ್ದಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದು 4ವರಿಗೆ ಹಲ್ಲೆ ಮಾಡಲಾಗಿದೆ. ಗ್ರಾಮದ ಕರಿಯಮ್ಮ ದೇವಿ ಜಾತ್ರೆ ಅಂಗವಾಗಿ ಗ್ರಾಮಸ್ಥರು ತಮ್ಮ ಫೋಟೋಗಳೊಂದಿಗೆ ಫ್ಲೆಕ್ಸ್ ಹಾಕೊಂಡಿದ್ರು. ಅದರಲ್ಲಿ ಆದರ್ಶ ಎಂಬ ಯುವಕನ ಫೋಟೋ ಇರುವ ಫ್ಲೆಕ್ಸ್ ಅನ್ನ ಸಿಗರೇಟ್ನಿಂದ ಸುಟ್ಟಿರೋದಾಗಿ ಆರೋಪಿಸಲಾಗಿದೆ. ಈ ವಿಚಾರಕ್ಕೆ ರಘುಪತಿ, ನರಸಿಂಹಮೂರ್ತಿ, ಶೋಭಾರಾಣಿ ಮತ್ತು ಧ್ರುವಕುಮಾರ್ ಅವರನ್ನ ಗ್ರಾಮಕ್ಕೆ ಕರೆಸಿಕೊಂಡು ಕಟ್ಟಿಗೆಯಿಂದ ಹಲ್ಲೆ ಮಾಡಲಾಗಿದೆ. ಇನ್ನು ಗಾಯಾಳುಗಳನ್ನ ತಿಪಟೂರು ಮತ್ತು ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾರ್ಚ್ 12ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಹಲ್ಲೆಯ ವಿಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಅವ್ರ ಮಾನಸಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವನು ಹಾಸನಿಗೆ ಕರ್ಕೊಂಡೋಗಿದ್ದಾನೆ. ಮತ್ತು ನಮ್ಮ ಮಾವನೂ ಹಾಸನಿಗೆ ಕರ್ಕೊಂಡೋಗಿದ್ರೆ ಈಗ ಅಲ್ಲೂ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ ವಿಕ್ಟೋರಿಯಾಗೆ ಅಂತ. ಈಗ ಅವನಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ. ಅವ್ರ ಮಾನಸಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವನು ಹಾಸನಿಗೆ ಕರ್ಕೊಂಡೋಗಿದ್ದಾನೆ. ಮತ್ತು ನಮ್ಮ ಮಾವನೂ ಹಾಸನಿಗೆ ಕರ್ಕೊಂಡೋಗಿದ್ರೆ ಈಗ ಅಲ್ಲೂ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ ವಿಕ್ಟೋರಿಯಾಗೆ ಅಂತ. ಈಗ ಅವನಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ. ಅವ್ರ ಮಾನಸಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವನು ಹಾಸನಿಗೆ ಕರ್ಕೊಂಡೋಗಿದ್ದಾನೆ. ಮತ್ತು ನಮ್ಮ ಮಾವನೂ ಹಾಸನಿಗೆ ಕರ್ಕೊಂಡೋಗಿದ್ರೆ ಈಗ ಅಲ್ಲೂ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ ವಿಕ್ಟೋರಿಯಾಗೆ ಅಂತ. ಈಗ ಅವನಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ. ಅವ್ರ ಮಾನಸಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವನು ಹಾಸನಿಗೆ ಕರ್ಕೊಂಡೋಗಿದ್ದಾನೆ. ಮತ್ತು ನಮ್ಮ ಮಾವನೂ ಹಾಸನಿಗೆ ಕರ್ಕೊಂಡೋಗಿದ್ರೆ ಈಗ ಅಲ್ಲೂ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ ವಿಕ್ಟೋರಿಯಾಗೆ ಅಂತ. ಈಗ ಅವನಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ. ಅವ್ರ ಮಾನಸಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವನು